ನಿನ್ನೆ ವಿವಾದಾತ್ಮಕ ಟ್ವೀಟ್ ಮಾಡ್ತಾರೆ. ಇವತ್ತು ಅದೇ ಟ್ವೀಟ್ ವಿಚಾರವಾಗಿ ಕ್ಷಮೆ ಯಾಚಿಸಿದ್ದಾರೆ. ಅಣ್ಣವರ ಅಭಿಮಾನಿಗಳಿಗೆ ಕ್ಷಮೆ ಕೇಳಿದ್ದಾರೆ ನಟ ಚೇತನ್. ನನ್ನ ಬರವಣಿಗೆಯಿಂದ ನಿಮಗೆ ನೋವು ಆಗಿದ್ರೆ ಕ್ಷಮಿಸಿ. ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್ಸ್ಗೆ ಈ ರೀತಿಯಾಗಿ ಅಹಿಂಸಾ ಚೇತನ್ ಕ್ಷಮೆ ಕೋರಿದ್ದಾರೆ. ಸಾಕಷ್ಟು ಆಕ್ರೋಶ ಆಗಿರುವಂಥ ಹಿನ್ನೆಲೆಯಲ್ಲಿ ಅಹಿಂಸಾ ಚೇತನ್ ಕಡೆಯಿಂದ ಬರ್ತಾ ಇರುವಂಥ ಕ್ಷಮೆ ಯಾಚನೆ ಜಿ ಕನ್ನಡ ನ್ಯೂಸ್ ಜೊತೆಗೆ ಕೂಡ ಅವರು ಮಾತನಾಡಿದರು. ಆ ಸಂದರ್ಭದಲ್ಲಿ ಹೇಳಿರುವಂಥ ಹೇಳಿಕೆ ಇದು. ಯಾವಾಗ ಈ ರೀತಿಯ ಒಂದು ಟ್ವೀಟ್ ಮಾಡಾದ ನಂತರ ಆಕ್ರೋಶಗಳು ಜಾಸ್ತಿ ಆಗತ್ತೆ ಅಣ್ಣವರ ಫ್ಯಾನ್ಸ್ಗಳಿಂದ. ಸೊ ನಿನ್ನೆ ಈ ರೀತಿಯಾಗಿ ವಿವಾದಾತ್ಮಕ ಟ್ವೀಟ್ ಮಾಡ್ತಾರೆ, ಅಂದರೆ ಅಣ್ಣವರಿಗೆ ಕೊಟ್ಟಿರುವಂಥ ಜಾಗದ ವಿಚಾರವಾಗಿ. ಸೊ ಅಣ್ಣವರ ಅಭಿಮಾನಿಗಳನ್ನು ಕ್ಷಮೆ ಕೇಳಬೇಕು ಅಂಥೇಳಿ ಫ್ಯಾನ್ಸ್ಗಳು ಕೂಡ ಒತ್ತಡವನ್ನು ಹಾಕಿದರು, ಪ್ರತಿಭಟನೆಯನ್ನು ಕೂಡ ಇವತ್ತು ಮಾಡಿದರು. ಸೊ ಈಗ ಅಣ್ಣವರ ಅಭಿಮಾನಿಗಳಿಗೆ ಕ್ಷಮೆ ಕೇಳಿದ್ದಾರೆ ನಟ ಚೇತನ್. ನನ್ನ ಬರವಣಿಗೆಯಿಂದ ನಿಮಗೆ ನೋವಾಗಿದ್ರೆ ಕ್ಷಮಿಸಿ ಅಂತ ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್ಸ್ಗೆ ಅಹಿಂಸಾ ಚೇತನ್ ಈ ರೀತಿಯಾಗಿ ಕ್ಷಮೆಯನ್ನು ಕೇಳಿದ್ದಾರೆ. ಅಂದರೆ 2.5 ಎಕರೆ ಏನು ಕೊಟ್ಟಿದ್ರಲ್ಲ ಆ ವಿಚಾರವಾಗಿ ಮಾತನಾಡಿದರು. ಅಣ್ಣವರ ಸಮಾಧಿಯ ವಿಚಾರವಾಗಿ ಅದರ ಅವಶ್ಯಕತೆ ಇತ್ತಾ, 2.5 ಎಕರೆ ಕೊಡೋದು ಅವಶ್ಯಕತೆ ಇತ್ತಾ ಅನ್ನೋ ರೀತಿಯಲ್ಲಿ ಮಾತನಾಡಿದರು. ಯಾವಾಗ ಆಕ್ರೋಶಗಳು ಪ್ರತಿಭಟನೆಗಳು ಜಾಸ್ತಿ ಆಯ್ತಲ್ಲ, ಈಗ ಅಭಿಮಾನಿಗಳಿಗೆ ನೋವಾಗಿದ್ರೆ ಕ್ಷಮೆ ಇರಲಿ ಅಂತ. ಅಹಿಂಸಾ ಚೇತನ್ ಮನೆ ಮುಂದೆ ಈಗ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಚೇತನ್ ಮನೆ ಮುಂದೆ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಇನ್ನು ನಟ ಚೇತನ್ಗೆ ಆವಾಜ್ ಹಾಕಿರುವಂಥದ್ದು ಸಾರಾ ಗೋವಿಂದ್. ಕ್ಷಮೆ ಕೇಳಬೇಕು ಅಂತೇಳಿ ಅವಾಚ್ಯ ಶಬ್ದಗಳಿಂದ ನಟ ಚೇತನ್ ಅವರಿಗೆ ಅವಾಚ್ಯ ಶಬ್ದಗಳನ್ನು ಬಳಸಿ ಬಾಯಿ ಬಂದಗೆ ಬೈದರು. ಯಾರು? ಸಾರಾ ಗೋವಿಂದ್. ಮಾನ ಮರ್ಯಾದೆ ಏನಾದರೂ ಇದೆಯಾ ಅಂತೇಳಿ ಕ್ಷಮೆ ಕೇಳಬೇಕು ಅಂತೇಳಿ. ಯಾವಾಗ ಈ ರೀತಿ ಆಕ್ರೋಶಗಳು ಜಾಸ್ತಿ ಆಯ್ತಲ್ಲ, ಈಗ ನಟ ಚೇತನ್ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ನೋವಾಗಿದ್ರೆ ಕ್ಷಮೆ ಇರಲಿ ಅಂಥೇಳಿ. ಅಹಿಂಸಾ ಚೇತನ್ ಮನೆ ಮುಂದೆ ಯಾವಾಗ ಬಿಗುವಿನ ವಾತಾವರಣ ನಿರ್ಮಾಣ ಆಗತ್ತಲ್ಲ, ಆವಾಗ ಈ ರೀತಿಯ ಬೆಳವಣಿಗೆ. ಸಮಾಚಾರ ನೀನ್ ಯಾರು ಕ್ಷಮೆ ಕೇಳಲ್ಲ ಅಂತೀಯ? ಅಂತ ದೊಡ್ಡ ಮನುಷ್ಯನ ಬಗ್ಗೆ ಮಾತಾಡಿ, ಅಂತ ದೊಡ್ಡ ಮನುಷ್ಯನ ಬಗ್ಗೆ ಕರ್ನಾಟಕದ ತಪ್ಪಾಯ್ತು ಅಂತ ಕೇಳ್ಬೇಕು. ಸಮಾಚಾರ ನೀನ್ ಯಾರು ಕ್ಷಮೆ ಕೇಳಲ್ಲ ಅಂತೀಯ? ಅಂತ ದೊಡ್ಡ ಮನುಷ್ಯನ ಬಗ್ಗೆ ಮಾತಾಡಿ, ಅಂತ ದೊಡ್ಡ ಮನುಷ್ಯನ ಬಗ್ಗೆ ಕರ್ನಾಟಕದ ತಪ್ಪಾಯ್ತು ಅಂತ ಕೇಳ್ಬೇಕು. ಸಮಾಚಾರ ನೀನ್ ಯಾರು ಕ್ಷಮೆ ಕೇಳಲ್ಲ ಅಂತೀಯ? ಅಂತ ದೊಡ್ಡ ಮನುಷ್ಯನ ಬಗ್ಗೆ ಮಾತಾಡಿ, ಅಂತ ದೊಡ್ಡ ಮನುಷ್ಯನ ಬಗ್ಗೆ ನೋಡಿ. ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ ಟ್ವೀಟ್ ಎಲ್ಲಿಯ ತನಕ ಹೋಗಿ ನಿಂತಿದೆ ಅಂತೇಳಿ. ಡಾಕ್ಟರ್ ರಾಜ್ಕುಮಾರ್ಗೆ ಕೊಟ್ಟಿರುವಂಥ ಜಾಗದ ವಿಚಾರವಾಗಿ ಅಹಿಂಸಾ ಚೇತನ್ ಅವರ ಒಂದು ಟ್ವೀಟ್ ಈಗ ನೇರವಾಗಿ ಗುದ್ದಾಡುವ ಹಂತಕ್ಕೆ ಬಂದಿತ್ತು. ಅದು ಮಧ್ಯದಲ್ಲಿ ಯಾರೋ ಪ್ರವೇಶ ಮಾಡಿ ಅದನ್ನು ತಡೆ ಹಿಡಿದಿದ್ದಾರೆ. ಆವಾಗ ಕ್ಷಮೆ ಕೋರಿದ್ದಾರೆ. 2.5 ಎಕರೆ ಜಾಗ ಕೊಡೋದು ಅವಶ್ಯಕತೆ ಇತ್ತ ಅಣ್ಣವರಿಗೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದ. ಈಗ ಅಣ್ಣವರ ಅಭಿಮಾನಿಗಳಿಂದ ಈ ರೀತಿಯಾಗಿ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂಥದ್ದು. ನಿರ್ಮಾಪಕರಾಗಿರುವಂಥ ಸಾರಾ ಗೋವಿಂದ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿ ಎದುರುಗಡೆನೆ ಅಲ್ಲಿ ನಟ ಚೇತನ್ ಅವರೇ ಇರ್ತಾರೆ, ಆತನ ಎದುರುಗಡೆನೆ ಬಾಯಿಗೆ ಬಂದಂಗೆ ಬೈದರು. ಯಾರೋ ನೀನು ಅಂಥೇಳಿ, ಎಲ್ಲಿಂದ ಬಂದಿದೆ ಏನು ಎತ್ತ ಅಂಥೇಳಿ. ಸುಖ ಸುಮ್ಮನೆ ಅದು ಯಾವಾಗಲೂ ಕೊಟ್ಟಾಯಿತು, ಮುಗ್ದೋಯ್ತು ಕತೆ. ಅಪ್ಪು ಸರ್ ಸಮಾಧಿಗೆ ಜಾಗ ಕೊಟ್ಟಿದ್ದು ಬೇಜಾರಿದೆ.
ಮತ್ತೊಂದು ಕಿಚ್ಚು ಹಚ್ಚಿದ ಅಹಿಂಸಾ ಚೇತನ್ ಅವರ ಹೇಳಿಕೆ ಇದು. ಜಿ ಕನ್ನಡ ನ್ಯೂಸ್ ಜೊತೆ ಈ ರೀತಿಯಾಗಿ ಮಾತನಾಡಿದ್ದಾರೆ. ತಲೆಯಲ್ಲಿ ಏನಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹೊಡೆಯೋಕೆ ಹೋಗಿದ್ರು, ಜಸ್ಟ್ ಮಿಸ್ ಆದ ಆತ. ಈಗ ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಅಪ್ಪು ಸರ್ಗೂ ಕೂಡ ಸಮಾಧಿಯ ಜಾಗ ಇದೆಯಲ್ಲ, ಕೊಟ್ಟಿದ್ದು ಕೂಡ ನನಗೆ ಬೇಸರ ಇದೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರಲ್ಲ. ಏನಾಗಿದೆ ಈತನಿಗೆ ಅಂತ. ಮತ್ತೊಂದು ಕಿಚ್ಚು ಹಚ್ಚಿರುವಂಥದ್ದು ಅಹಿಂಸಾ ಚೇತನ್. ಎಷ್ಟೇ ಕೇಸ್ ಆಗಲಿ ಒಟ್ಟಿನಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಕ್ ಆಗಬೇಕಂತನ. ಬೆಳಗ್ಗೆಯಿಂದ ನಿನ್ನೆಯಿಂದ ಈ ರೀತಿಯ ಪ್ರತಿಭಟನೆಗಳು ಆಗ್ತಾ ಇದೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಲ್ಲಿ ಬಹುಶಃ ಯಾರು ಬಿಡಿಸಲಿಲ್ಲ ಎಂದು ತಲೆ ಮೇಲೆ ಹೊಡಿತಿದ್ರು. ಈಗ ಮತ್ತೆ ಅಪ್ಪು ವಿಚಾರವಾಗಿ ಅಪ್ಪು ಸರ್ ಸಮಾಧಿಗೆ ಜಾಗ ಕೊಟ್ಟಿದ್ದು ನನಗೆ ಬೇಸರ ಇದೆ ಅಂತ. ನನಗಲ್ಲ, ಚೇತನ್ಗೆ. ಈ ರೀತಿಯ ಹೇಳಿಕೆಗಳು ಮತ್ತೊಮ್ಮೆ ರಾಜ್ಕುಮಾರ್ ರೀತಿಯಲ್ಲಿ ಎಷ್ಟೋ ಜನರ ಕೊಡುಗೆ ಇದೆ, ಆ ಸಾಧಕರಿಗೆ ಯಾಕೆ ಸಮಾಧಿಗೆ ಅವಕಾಶ ಕೊಟ್ಟಿಲ್ಲ ಅನ್ನೋದು ಇವರ ವಾದ. ಸರ್ಕಾರ ತಮ್ಮ ಬೆಳೆಯನ್ನು ಬೇಯಿಸಿಕೊಳ್ಳಲು ನಾಟಕ ಮಾಡ್ತಿದೆ ಅಂತ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ವಿಚಾರವಾಗಿ ತೆಗೆದ್ರು, ಈಗ ಮಗನ ವಿಚಾರವಾಗಿ, ಅಪ್ಪು ಸರ್ ವಿಚಾರವಾಗಿ. ಇದು ಎಲ್ಲಿಯ ತನಕ ಹೋಗುತ್ತಾ ಗೊತ್ತಿಲ್ಲ. ನಾವು ಯಾರ ಭಾವನೆಗಳಿಗೆ ಧಕ್ಕೆ ಬರೋದು ನನ್ನ ಉದ್ದೇಶ ಅಲ್ಲ, ಯಾರಿಗೆ ನೋವು ಮಾಡೋದು ನನ್ನ ಉದ್ದೇಶ ಅಲ್ಲ. ಡಾಕ್ಟರ್ ರಾಜ್ಕುಮಾರ್ ಸಂಘದವ್ರಿಗೆ ಸೇರಿದಷ್ಟೇ ಅಲ್ಲ, ಯಾರು ಅವರ ಕಲೆನ ಅಭಿಮಾನಿಗಳಿರ್ತಾರೋ, ಯಾರು ಒಂದು ಸಿನಿಮಾ ರಂಗದ ಅವ್ರ ಕೊಡುಗೆಯಲ್ಲಿ ಇಷ್ಟಪಡ್ತಾರೋ, ಅದೆಲ್ಲ ಇಡೀ ಕರ್ನಾಟಕ ನಮ್ಮೆಲ್ರಿಗೂ ಸೇರಿದ್ದು. ಸೊ ಈ ಒಂದು ವಿಚಾರದಲ್ಲಿ ಯಾರಿಗಾರು ನೋವಾಗಿದ್ದರೆ ಅದು ನನ್ನ ಕಡೆಯಿಂದ ನಾನು ನೋವು ಮಾಡೋದು ಉದ್ದೇಶ ಇಲ್ಲ, ಅದು ನಾನು ಕ್ಷಮೆ ಕೇಳ್ತೀನಿ. ಹಾಗೆಯೇ ನಾವು ಯಾರ ಭಾವನೆಗಳಿಗೆ ಧಕ್ಕೆ ಬರೋದು ನನ್ನ ಉದ್ದೇಶ ಅಲ್ಲ, ಯಾರಿಗೆ ನೋವು ಮಾಡೋದು ನನ್ನ ಉದ್ದೇಶ ಅಲ್ಲ. ಡಾಕ್ಟರ್ ರಾಜ್ಕುಮಾರ್ ಸಂಘದವ್ರಿಗೆ ಸೇರಿದಷ್ಟೇ ಅಲ್ಲ, ಯಾರು ಅವರ ಕಲೆನ ಅಭಿಮಾನಿಗಳಿರ್ತಾರೋ, ಯಾರು ಒಂದು ಸಿನಿಮಾ ರಂಗದ ಅವ್ರ ಕೊಡುಗೆಯಲ್ಲಿ ಇಷ್ಟಪಡ್ತಾರೋ, ಅದೆಲ್ಲ ಇಡೀ ಕರ್ನಾಟಕ ನಮ್ಮೆಲ್ರಿಗೂ ಸೇರಿದ್ದು. ಸೊ ಈ ಒಂದು ವಿಚಾರದಲ್ಲಿ ಯಾರಿಗಾರು ನೋವಾಗಿದ್ದರೆ ಅದು ನನ್ನ ಕಡೆಯಿಂದ ನಾನು ನೋವು ಮಾಡೋದು ಉದ್ದೇಶ ಇಲ್ಲ, ಅದು ನಾನು ಕ್ಷಮೆ ಕೇಳ್ತೀನಿ. ಹಾಗೆಯೇ ನಾವು ಯಾರ ಭಾವನೆಗಳಿಗೆ ಧಕ್ಕೆ ಬರೋದು ನನ್ನ ಉದ್ದೇಶ ಅಲ್ಲ, ಯಾರಿಗೆ ನೋವು ಮಾಡೋದು ನನ್ನ ಉದ್ದೇಶ ಅಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಯಶೋಧ, ನಿನ್ನೆಯಿಂದ ಆಗ್ತಾ ಇರುವಂಥ ಬೆಳವಣಿಗೆಗಳು, ಆಕ್ರೋಶ ಪ್ರತಿಭಟನೆ, ಇವತ್ತು ನೇರವಾಗಿ ಸ್ವಲ್ಪ ಸಮಯ ಏನಾದರೂ ಇತ್ತು ಅಂದರೆ ಬಹುಶಃ ಚೇತನ್ ಅವ್ರ ಮೇಲೆ ಹಲ್ಲೆ ಆಗುವಂಥ ಪರಿಸ್ಥಿತಿ ಇತ್ತು, ಆ ಮಟ್ಟಿಗೆ ಹೋಗಿದೆ. ಕೊನೆಗೂ ಕೂಡ ಕ್ಷಮೆ ಕೇಳಿದ್ದಾರೆ. ಈಗ ಹೇಗಿದೆ ಪರಿಸ್ಥಿತಿ? ಎಸ್, ಕ್ಷಮೆ ಕೇಳಿದ ಬಳಿಕ ಹೇಮಕುಮಾರ್ ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡ್ತಾರೆ. ಈಗ ನೀವೇನ್ ಕ್ಲಿಪ್ಸ್ ನೋಡಿದ್ರಲ್ಲ, ಈ ಕ್ಲಿಪ್ಸ್ ಅನ್ನ ನಂತರದಲ್ಲಿ ನಾವು ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಆ ಸಂದರ್ಭದಲ್ಲಿ ಯಾಕೆ ಸರ್ ಈ ತರ ಪದೇ ಪದೇ ವಿವಾದಗಳನ್ನ ಮೈ ಮೇಲೆ ಹಾಕಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೀರಾ? ಈ ಮೂಲಕ ನಿಮ್ಮ ಪ್ರಚಾರವನ್ನ ಪಡ್ಕೊಳ್ಳೋದಕ್ಕೆ ನೀವು ಮುಂದಾಗ್ತೀರಾ? ನಿಮ್ಮನ್ನ ತಲೆಹರಟೆ ಅಂತ ಹೇಳ್ತಾರೆ, ಈ ರೀತಿ ಸಾಕಷ್ಟು ಆರೋಪಗಳಿದಾವೆ, ನೀವು ಬೇಕು ಅಂತ ಇದು ಮಾಡ್ತೀರಾ ಅಂತ ಹೇಳಿ ನನ್ನ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದು, ಏನಿದೆ ಅದು ನ್ಯಾಯದ ಪರವಾಗಿ ನಾನು ಹೋರಾಟವನ್ನ ಮಾಡ್ತೀನಿ. ರಾಜ್ಕುಮಾರ್ ಸರ್ ಅಷ್ಟೇ ಅಲ್ಲ, ಬೇರೆ ಸಾಧಕರು ಕೂಡ ಇದ್ದಾರೆ, ಅವ್ರಿಗೂ ಕೂಡ ಆದ್ಯತೆ ಕೊಡಬೇಕು ಅನ್ನೋದು ನನ್ನ ಆಸೆ. ಇಲ್ಲಿ ರಾಜಕಾರಣಿಗಳು ಏನಪ್ಪಾ ಅಂತ ಹೇಳಿದ್ರೆ ಬೇಳೆ ಬೇಯಿಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ ಈ ತರ ಜಾಗಗಳನ್ನ ಕೊಡೋದ್ರ ಮೂಲಕ ತಮ್ಮ ಓಟನ್ನ ಪಡ್ಕೊಳ್ಳೋದಕ್ಕೆ ಈ ರೀತಿಯ ಪ್ರಯತ್ನಗಳನ್ನ ಮಾಡ್ತಾರೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ನಾನು ಅವ್ರಿಗೆ ಪ್ರಶ್ನೆ ಕೇಳ್ತೀನಿ, ಸರ್ ನಿಮ್ಗೆ ನಿಜಕ್ಕೂ ರಾಜ್ಕುಮಾರ್ ಸರ್ ಅವರ ಕೊಡುಗೆ ಬಗ್ಗೆ ಗೊತ್ತಾ? ಅವರ ಹಿನ್ನೆಲೆಯ ಬಗ್ಗೆ ಗೊತ್ತಾ ನಿಮ್ಗೆ? ಏನ್ ಸರ್ ಮಾತನಾಡ್ತಿದ್ರ? ರಾಜ್ಕುಮಾರ್ ಸರ್ ಅಂತ ಅಂದ್ರೆ ಇಡೀ ಕರ್ನಾಟಕವೇ ಒಂದು ಭಾವನಾತ್ಮಕವಾಗಿ ನೋಡುವಂತಹ ಒಂದು ವ್ಯಕ್ತಿತ್ವ, ಅವರ ಮಾರ್ಗದರ್ಶನವನ್ನ, ಅವ್ರು ಇದ್ದಂತಹ ರೀತಿಯನ್ನ ಇವತ್ತಿಗೂ ಕೂಡ ಪ್ರತಿಯೊಬ್ರು ಕೂಡ ಫಾಲೋ ಮಾಡಿ ಬದುಕ್ತಾ ಇದ್ದಾರೆ. ಇಡೀ ಕರ್ನಾಟಕದ ಜನತೆಯ ಮನಸ್ಸಿಗೆ ನೋವುಂಟಾಗಿದೆ. ಪ್ರತಿಯೊಬ್ರು ಕೂಡ ಈಗ ನಿಮ್ಮ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ ಅಂತ ಅಂದಾಗ್ಲೂ ಕೂಡ ಅವ್ರು ಹೇಳಿದ್ದು ಒಂದೇ ಮಾತು, ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲ ಸಾಧಕರಿದ್ದಾರೆ, ಅವರಷ್ಟೇ ಅಲ್ಲ ಸಾಧಕರು, ಪ್ರತಿಯೊಬ್ರು ಕೂಡ ದೊಡ್ಡ ದೊಡ್ಡ ಸಾಧನೆ ಮಾಡಿದವರಿದ್ದಾರೆ, ಡೈರೆಕ್ಟರ್ಸ್ಗಳಿದ್ದಾರೆ, ಒಂದಷ್ಟು ಬೇರೆ ಬೇರೆ ಕ್ಷೇತ್ರಗಳು ಸಾಧಕರಿದ್ದಾರೆ, ಅವರು ಕೊಟ್ಟಿದ್ದಾರೆ ಆ ಜಾಗವನ್ನ. ಇಲ್ವಲ್ಲ, ಇದು ತಪ್ಪಲ್ವಾ? ನಾನ್ ಕೇಳಿದೆ ಆಗ, ಸರ್ ನೀವ್ ಹಾಗಂದ್ರೆ ರಾಜ್ಕುಮಾರ್ ಸರ್ ಅವ್ರ ಬಗ್ಗೆ ಮಾತಾಡ್ತಿದ್ರ ಅಂದ್ರೆ 100% ಅವ್ರ ಮಗನ್ ಬಗ್ಗೆನೂ ನೀವು ಮಾತಾಡ್ತೀರಾ ಅಂತ ಕೇಳೋ ಪ್ರಶ್ನೆಗೆ, ಹೌದು, ನನ್ಗೆ ಅಪ್ಪು ಸರ್ ಅವ್ರಿಗೆ ಜಾಗ ಕೊಟ್ಟಿದ್ದು ಕೂಡ ಬಹಳ ನೋವಿದೆ, ಇದು ನಂಗೆ ಸರಿ ಅನಿಸ್ತಾ ಇಲ್ಲ, ಇದಕ್ಕೆ ನನ್ನ ಹೋರಾಟ ಇರುತ್ತೆ ಅಂತ ಹೇಳಿ ನಮ್ಮ ಮಾತು ಮುಂದುವರಿಸ್ತಾರೆ.
ಅದಾದ ತಕ್ಷಣ ನಿರ್ಮಾಪಕರು ಸಾರಾ ಗೋವಿಂದ್ ಅವರು ರಾಜ್ಕುಮಾರ್ ಕುಟುಂಬಕ್ಕೆ ತುಂಬಾ ಹತ್ತಿರದವರು, ರಾಜ್ಕುಮಾರ್ ಸರ್ಗೂ ಕೂಡ ತುಂಬಾ ಹತ್ತಿರದಲ್ಲಿ ಇದ್ದಂತವ್ರು, ಪಾರ್ಥಮ್ಮ ರಾಜ್ಕುಮಾರ್ ಅವರು ಕೂಡ ತುಂಬಾ ಹತ್ತಿರದಲ್ಲಿ ಆಪ್ತರಾಗಿದ್ದಂತವ್ರು. ಸೊ ಅವರು ಅವರ ಮನೆಯ ಬಳಿ ಬಂದು ಅವಾಚ್ಯ ಶಬ್ದಗಳನ್ನ ನಿಂದಿಸ್ತಾರೆ. ಹೊರಗ್ ಬಾ, ಹೇಗ್ ನೀನು ರಾಜ್ಕುಮಾರ್ ಸರ್ ಬಗ್ಗೆ ಮಾತನಾಡ್ತೀಯಾ ಅಂತ ಹೇಳಿದ ಪ್ರಶ್ನೆಗೆ ಬರ್ತಾರೆ, ನೀವು ಆತರ ಏಕವಚನದಲ್ಲಿ ನನ್ನ ಮಾತಾಡ್ಬೇಡಿ, ನಾನು ಕ್ಷಮೆ ಕೇಳಲ್ಲ ಅಂತ ಹೊರಗೆ ಹೋಗ್ತಾರೆ. ಆದ್ರೆ ಪಟ್ಟು ಬಿಡದೆ ಇಳಿ ವಯಸ್ಸಿನಲ್ಲೂ ಕೂಡ ಅಲ್ಲಿ ಅವರ ಮನೆಯ ಮುಂಭಾಗದಲ್ಲಿ ನಿಂತು ಸಾರಾ ಗೋವಿಂದ್ ಅವರು ಕ್ಷಮೆ ಕೇಳಲೇಬೇಕು, ಕರ್ನಾಟಕ ಜನತೆಗೆ ಕ್ಷಮೆ ಕೇಳಲೇಬೇಕು ಅಂತ ಬಂದಾಗ ಎಗೇನ್ ಕ್ಷಮೆ ಕೇಳಿ ಹೋಗ್ತಾರೆ. ಮೊದಲು ಕ್ಷಮೆ ಕೇಳ್ತಾರೆ, ಅದಾದ ಬಳಿಕ ನಮ್ಮ ಪ್ರಶ್ನೆಗಳಿಗೆ ಇಲ್ಲ ನಾನ್ ಮಾತಾಡಿದ್ದು ಸರಿ ಇದೆ, ನನ್ನ ಮಾತುಗಳನ್ನು ಒಪ್ಪುವಂತಹ ಒಂದು ವರ್ಗ ಇದೆ ಅಂತ ಹೇಳಿ ಅವರೇ ಅಲ್ಲಿ ಸಮರ್ಥನೆ ಕೊಡುವಂತ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಸಾರಾ ಗೋವಿಂದ್ ಅವರು ಬಂದಾಗ ಅಗೇನ್ ಕ್ಷಮೆ ಕೇಳಿದ್ರು. ಅಂದ್ರೆ ಒಂದ್ಸತಿ ಕ್ಷಮೆ ಕೇಳ್ತಾ ಇದಾರೆ, ಮತ್ತೆ ಅವರು ಮಾತು ಮುಂದುವರಿಸ್ತಾ ಇಲ್ಲ ನಾನು ಯಶೋಧ ಅಂದ್ರೆ ಉದ್ದೇಶ ಏನಿರಬಹುದು ಅಂತ, ಅಂದ್ರೆ ರಾಜ್ಕುಮಾರ್ ಫ್ಯಾಮಿಲಿನ ಟಾರ್ಗೆಟ್ ಮಾಡ್ತಿರೋದಾ ಅಥವಾ ಬೇರೆ ಏನಾದ್ರೂ ಉದ್ದೇಶ ಇದೆಯಾ? ಅಂದ್ರೆ ಅವ್ರು ಹೇಳೋದೇನಪ್ಪಾ ಅಂತ ಹೇಳಿದ್ರೆ ರಾಜ್ಕುಮಾರ್ ಒಬ್ರೇ ಅಲ್ಲ, ಪುನೀತ್ ರಾಜ್ಕುಮಾರ್ ಅವ್ರು ಒಬ್ರೇ ಅಲ್ಲ ಸಾಧನೆ ಮಾಡಿರುವಂತದ್ದು. ಅಂದ್ರೆ ಅವ್ರು ಇನ್ನೂ ನಿಜಕ್ಕೂ ಅವರ ಫ್ಯಾಮಿಲಿಯ ಬಗ್ಗೆ, ಅವರು ಇಂಡಸ್ಟ್ರಿ ಕೊಟ್ಟಂತ ಕೊಡುಗೆಯ ಬಗ್ಗೆ, ಅವರು ಇದ್ದಂತ ರೀತಿ, ಅವ್ರನ್ನ ದೇವತಾ ಮನುಷ್ಯ ಅಂತ ಕರೀತಾ ಇದ್ರು. ರಾಜ್ಕುಮಾರ್ ಅಂದ್ರೆ ಇವತ್ತಿಗೂ ಕೂಡ ಕರ್ನಾಟಕ ಜನತೆಗೆ ಆರಾಧ್ಯ ದೈವ. ಅಂಡ್ ಇಲ್ಲಿ ಅಪ್ಪು ಸರ್ ಅಂತ ಬಂದಾಗ ಪ್ರತಿಯೊಬ್ರು ಕೂಡ ಪ್ರತಿ ದಿನ ಅಪ್ಪು ಸರ್ ಅವ್ರಿಗೆ ಪೂಜೆ ಸಲ್ಲಿಸ್ತಾರೆ. ಈಗ ಕರ್ನಾಟಕದ ಜನತೆಯೇ ಒಂದಷ್ಟು ಪೋಸ್ಟ್ ಗಳನ್ನ ಗಮನಿಸ್ತಾ ಇದೆ ಹೇಮಕುಮಾರ್. ನಾನು ಈ ಸರ್ಕಾರ ಏನು 2.5 ಎಕರೆ ಜಮೀನ್ ಕೊಡುದು, ನಾವು 10 ಅಲ್ಲ 15 ಅಲ್ಲ 20 ಎಕರೆ ಜಮೀನನ್ನ ನಾವು ಅವ್ರ ಹೆಸರಿನಲ್ಲಿ ತಗೊಳ್ತೀವಿ, ಅಲ್ಲಿ ನಾವು ಅಭಿಮಾನಿಗಳನ್ನ ಸೇರಿಸ್ತೀವಿ, ಅಲ್ಲಿ ಅಭಿಮಾನಿಗಳು ಅವರ ಒಂದು ದೇವಸ್ಥಾನವನ್ನ ಕಟ್ತೀವಿ, ನಮಗೆ ಇವರ ಸರ್ಕಾರಗಳು ಕೊಡುವಂತ ಅಗತ್ಯ ಇಲ್ಲ ಅನ್ನೋದನ್ನ, ಅಂದ್ರೆ ಆ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಇವತ್ತಿಗೂ ಕೂಡ ರಾಜ್ಕುಮಾರ್ ಕುಟುಂಬಕ್ಕೆ ಇದೆ. ಬಟ್ ಈ ವ್ಯಕ್ತಿ ಏನಪ್ಪಾ ಅಂತ ಹೇಳಿದ್ರೆ ಇವ್ರ ಯಾವತ್ತೂ ಕೂಡ ನಾನು ಹೇಳಿದ್ದೆ ಸರಿ, ನಾನು ಇದ್ದಿದ್ದೆ ಸರಿ ಅನ್ನೋ ಆಲ್ಮೋಸ್ಟ್ ಅಲ್ಲ ಮಾತಾಡ್ತಾರೆ. ಇಲ್ಲಿ ಮುಖ್ಯವಾಗಿ ಎಡವಿದ್ದು ಎಲ್ಲಿ ಅಂತ ಹೇಳಿದ್ರೆ, ಇಷ್ಟು ಅಭಿಮಾನಿಗಳಿದ್ದಾರೆ, ಇಷ್ಟು ಪ್ರೀತಿ ಕೊಡುವಂತ ಜನಗಳಿದ್ದಾರೆ, ನಾನು ಈ ರಾಜ್ಕುಮಾರ್ ಅವರ ಬಗ್ಗೆ ಮಾತನಾಡಿದ್ರೆ ತಪ್ಪಾಗುತ್ತೆ ಅನ್ನೋ ಒಂದು ಅರಿವಿಲ್ಲದೆ ಮಾಡಿದ್ರು ಅಥವಾ ಆದ್ರೂ ಪರವಾಗಿಲ್ಲ ನಾನು ಮಾತನಾಡ್ತೀನಿ ಅಂತ ಮಾಡಿದ್ರು ಗೊತ್ತಿಲ್ಲ. ನಾನು ಕೇಳೋ ಪ್ರಶ್ನೆಗೆ ಅವರದ್ದೇ ಆದ ಒಂದು ವ್ಯಾಖ್ಯಾನವನ್ನ ಕೊಡ್ತಾ ಬಂದ್ರು ವಿನಃ ಅಲ್ಲೆಲ್ಲೂ ಕೂಡ ಇಲ್ಲ ನಾನು ಅವ್ರ ಗೌರವಿಸ್ತೀನಿ, ರಾಜ್ಕುಮಾರ್ ಅವ್ರನ್ನ ಗೌರವಿಸ್ತೀನಿ, ಅವರ ಸಿನಿಮಾಗಳನ್ನ ನೋಡಿದೀನಿ, ಒಂದ್ ವೇಳೆ ರಾಜ್ಕುಮಾರ್ ಅವರು ಹುಟ್ಟಿದ್ದು ಆ ಸಂದರ್ಭದಲ್ಲಿ ಅವ್ರಿಗೆ ನಾವು ಜಮೀನ್ ಕೊಡ್ತೀವಿ ಅಂತ ಮುಂದಾಗಿದ್ರು ಸರ್ಕಾರ, ರಾಜ್ಕುಮಾರ್ ಅವರು ಅದನ್ನು ತಗೊಳ್ತಾ ಇರ್ಲಿಲ್ಲ, ಅವ್ರ ವ್ಯಕ್ತಿತ್ವ ಅಂತದ್ದು ಅಂತಾನೂ ಹೇಳ್ತಾರೆ. ಬಟ್ ಅವ್ರ ಮನಸ್ಸಲ್ಲಿ ಎಕ್ಸಾಕ್ಟ್ ಆಗಿ ಏನಿದೆ ಅನ್ನೋದು ಒಂಥರ ಅರ್ಥವೇ ಆಗ್ತಾ ಇಲ್ಲ ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ತಪ್ಪಾಯ್ತು ಅಂತ ಕೇಳ್ಬಿಡಿ, ಅಣ್ಣನ ಮುಂದೆ ತಪ್ಪಾಯ್ತು ಅಂತ ಕೇಳ್ಬೇಕು. ಏನ್ ನಿನ್ ಸಮಾಚಾರ? ನೀನ್ ಯಾರು? ಕ್ಷಮೆ ಕೇಳಲ್ಲ ಅಂತೀಯ ನೀನು? ಕ್ಷಮೆ ಕೇಳಲ್ಲ ಅಂತೀಯ? ಅಂತ ದೊಡ್ಡ ಮನುಷ್ಯನ ಬಗ್ಗೆ ಮಾತಾಡಿ, ಅಂತ ದೊಡ್ಡ ಮನುಷ್ಯನ ಬಗ್ಗೆ ಕರ್ನಾಟಕದ ತಪ್ಪಾಯ್ತು ಅಂತ ಕೇಳ್ಬೇಕು. ರಾಜ್ಕುಮಾರ್ ಅವರ 98ನೇ ಜಯಂತ್ಯೋತ್ಸವವನ್ನು ನಾವೆಲ್ಲ ಸಂಭ್ರಮದಿಂದ ಆಚರಣೆ ಮಾಡಿ, ಅರ್ಥಪೂರ್ಣವಾಗಿ ಆಚರಣೆ ಮಾಡಿ, ಅದ್ರ ಜೊತೆಗೆ ಸರ್ಕಾರ ಕೇವಲ ಅಭಿಮಾನಿಗಳೇ ಅಲ್ಲ, ಸರ್ಕಾರ ರಾಜ್ಕುಮಾರ್ ಅವರ ಒಂದು ಪುಣ್ಯ ಸ್ಮರಣೆಯನ್ನು ಮಾಡಿಕೊಂಡು ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ಆದರೆ ನಿನ್ನೆ ಈ ಚೇತನ್ ಅನ್ನೋರು ಒಬ್ಬ ವ್ಯಕ್ತಿ ರಾಜ್ಕುಮಾರ್ ಅವರಿಗೆ ಅವರ ಸಮಾಧಿ, ಅಂದರೆ ನಾವು ಯಾರೂ ಕೂಡ ಅದು ಸಮಾಧಿ ಅನ್ನಲ್ಲ, ಪುಣ್ಯ ಸ್ಮರಣೆ ಪುಣ್ಯ ಭೂಮಿ ಅಂತೀವಿ. ಆ ಪುಣ್ಯ ಭೂಮಿಯನ್ನು ಆಗಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೊಟ್ಟಂಥ ಜಾಗದಲ್ಲಿ ಅವರ ಸ್ಮಾರಕವನ್ನು ಮಾಡಿದರೆ, ಯಾಕೆ ಕೊಟ್ಟಿದ್ದಾರೆ 2.5 ಎಕರೆ ಜಾಗನ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು ಅಂತ ಹೇಳ್ಬಿಟ್ಟು ಹೇಳಿಕೆಯನ್ನು ಕೊಟ್ಟು ಇಡೀ ಕರ್ನಾಟಕದ ಕನ್ನಡಿಗರಿಗೆ ಇವನು ಅವಮಾನ ಮಾಡಿದ್ದಾನೆ. ಕುಟುಂಬ ಯಾವತ್ತೂ ಕೂಡ ನಮಗೆ ಸ್ಮಾರಕ ಕಟ್ಟೋದಕ್ಕೆ ಜಾಗ ಬೇಕು ಅಂತ ಕೇಳಿಲ್ಲ, ಯಾರೂ ಕೇಳಿಲ್ಲ. ಚಿಂತಕರು ಅನ್ನಿಸ್ಕೊಂಡು ಕನ್ನಡ ಚಿತ್ರರಂಗದಿಂದ ಹೆಸರು ಮಾಡಿ, ಕನ್ನಡ ಚಿತ್ರರಂಗದಲ್ಲೇ ಬೆಳೆದು, ಕನ್ನಡ ಚಿತ್ರರಂಗದ ಮೇರು ನಟನ ಆರಾಧ್ಯ ದೈವನ ನಾವು ಅವ್ರನ್ನ ಸೂರ್ಯಚಂದ್ರಗೆ ಹೋಲಿಸ್ಕೋತೀವಿ. ಪವಾಡ ಪುರುಷರ ಥರ ನಮಗೆಲ್ಲ ದೇವರವರು. ಯಾಕಂದರೆ ಅಭಿಮಾನಿಗಳನ್ನೇ ದೇವರು ಅಂತ ಕರೆದಂಥ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಶಾಂತಿವನವನ್ನು ಸರ್ಕಾರ ಹೆಂಗೆ ಕೊಡ್ತು 2.5 ಎಕರೆ ಅಂತಕ್ಕಂಥದ್ದನ್ನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದ್ರ ಮುಖಾಂತರ ಒಂದು ರೀತಿ ಗೊಂದಲ ಮಾಡಿದ್ರು. ಅಣ್ಣವ್ರ ಕುಟುಂಬ ಕೇಳಿಲ್ಲ, ಅಣ್ಣವ್ರ ಅಭಿಮಾನಿಗಳು ಕೇಳಲಿಲ್ಲ, ಸರ್ಕಾರದ ಆದ್ಯ ಕರ್ತವ್ಯ ಅಂಥೇಳಿ
ಅವತ್ತಿನ ದಿವಸ ಕುಮಾರಸ್ವಾಮಿ ಅವರು 16 ಕೋಟಿಗಳು ಘೋಷಣೆ ಮಾಡೋದ್ರ ಮುಖಾಂತರ ಮತ್ತು ಅವರ ಅಂತ್ಯಕ್ರಿಯೆಯನ್ನು ಆ ಜಾಗದಲ್ಲಿ ಮಾಡಿರೋದ್ರಿಂದ ಸರ್ಕಾರವೇ ಅದೊಂದು ಶಾಂತಿವನವನ್ನಾಗಿ ಅವರ ಒಂದು ರೀತಿ ಆಧ್ಯಾತ್ಮಿಕ ಚಿಂತನೆಯ ಜಾಗ ಅಂತ ಹೇಳ್ಬೋದು. ಅದನ್ನು ಇವರು 20 ವರ್ಷ ಆದಮೇಲೆ ಜ್ಞಾನೋದಯಾಗಿ ಚೇತನ್ ಅವರು ಮಾತಾಡಿರ್ತಕ್ಕಂಥವ್ರು ಎಷ್ಟರ ಬಗ್ಗೆ ಅವ್ರನ್ನ ನಾವು ಪ್ರಗತಿಪರ ಚಿಂತಕರು ಅನ್ನಬೇಕು. ಇದು ಅಣ್ಣವ್ರ ಕುಟುಂಬಕ್ಕೆ ಅಣ್ಣವ್ರಿಗೆ ಮಾಡಿದಂಥ ಅವಮಾನ ಅಲ್ಲ, ಸಮಸ್ತ